ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗೀತಾ ಶರತ್ ವ್ಲಾಗ್ಸ್. ಇವತ್ತು ನನ್ನ ಕ್ಲೋಸ್ ಫ್ರೆಂಡು ಮ್ಯಾರೇಜ್ ಇದೆ. ಸೊ ನಾನು ಮದುವೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಫ್ಟ್ ತಗೋಬಿಟ್ಟೆ, ಫೋಟೋ ಫ್ರೇಮ್ ಮಾಡಿಸಿದೆ ನಾನು. ನನ್ನ ತಂಗಿ ಏನಾದರೂ ಗಿಫ್ಟ್ ತಗೋಬೇಕು. ಐಶು ಗಿಫ್ಟೇ ತಗೊಬಿಡೋದ ಐಶು ಬೆಟರು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ರಿಷಿನ್ ತೋರಿಸ್ತೀನಿ. ರಿಷಿ ಬೈಲಿ ಸಾನಿಂಗೆ ಮದ್ವೆಗೆ ತೋರಿಸು ಗಿಫ್ಟ್. ಹಂಗನ್ಬಾರ್ದು ಅಮ್ಮ. ಫ್ರೆಂಡ್ಸ್, ನಾನೊಂದು 2-3 ಹೇರ್ ಸ್ಟೈಲ್ಸ್ ಟ್ರೈ ಮಾಡಿದೆ. ಯಾವುದು ಸರಿ ಹೋಗ್ತಾ ಇಲ್ಲ, ಅದಕ್ಕೆ ಲೂಸರೇ ಬಿಟ್ಬಿಟ್ಟೆ. ಶಿ ಈಸ್ ಮೈ ಸಿಸ್ಟರ್. ಇಂಗ್ಲೀಷ್ ಅದು, ಅವಳು ಮಾತಾಡ್ತಾ ಇರೋದು ಇಂಗ್ಲೀಷ್. ಯಾವುದಾದ್ರು ನೀವು ಲ್ಯಾಂಗ್ವೇಜ್ ಮಾತಾಡಿದ್ದು? ವಾಟ್ ಈಸ್ ಮೈ ಮದರ್, ಅದು ಇಂಗ್ಲೀಷ್. ಗೊತ್ತಿಲ್ಲ ಅಂದರೆ ಇವಳ ಹತ್ರ ಕ್ಲಾಸಿಗೆ ಬನ್ನಿ, ಕ್ಲಾಸ್ ತಗೊಡ್ತಾಳೆ ನಿಮಗೆ. ಕ್ಲಾಸ್ ತಗೋತಾಳೆ, ಇಂಗ್ಲೀಷ್ ಕ್ಲಾಸ್. ಜಿ ಜಿ ಓ ಓ ಓ ಓ ಜಿ ಜಿ ಎಲೆ ಎಲೆ ಇ ಗುಲುಗುಲು ಅದೆಲ್ಲ ಕಲ್ತ್ಕೊಳ್ಳಿ. ಮಿಸ್ ಮೈ ಮದರ್, ಮಿಸ್ ಮೈ ಫಾದರ್ ಅವೆಲ್ಲ ತಿಳ್ಕೊಳ್ಳಿ. ಇವಳ ಹತ್ರ ಕ್ಲಾಸಿಗೆ ಬನ್ನಿ. ಇದನ್ನ ಒಂಚೂರು ವೇಲ್ ಹಾಕತ್ತೀನಿ. ನಂದು ಫ್ರೆಂಡು ಮದುವೆ ಫ್ರೆಂಡ್ಸ್. ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ಅನ್ನೋದನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಶಿ ಈಸ್ ಮೈ ಸಿಸ್ಟರ್. ಹುಡುಗಿಯಿಂದ 4 ಅಡಿ ದೂರ ನಿಂತ್ಕೊಂಡಿರ್ಬೇಕು, ಕೈ ಕಟ್ಕೊಂಡೇ ಇರಬೇಕು. ಅವಳ ಮುಂದೆ ಕೈ ಏನಾದರೂ ಬಿಚ್ಚಿದೆ, ಕೈ ಕತ್ತರಿಸ್ಬಿಡ್ತೀನಿ. ಮೈಶು ಏನು ಗಿಫ್ಟ್ ತಗೊಂಡಿರಲಿಲ್ಲ, ಅದಕ್ಕೆ ಗಿಫ್ಟ್ ತಗೊಳ್ಳೋಣ ಅಂದ್ಬಿಟ್ಟು ಸ್ಟೋರಿಗೆ ಬಂದಿದ್ದೀವಿ. ನೇಮೇ ಹಾಕಿಲ್ಲ, ಇನ್ನು ತಪ್ಪಕ್ಕೆ ಚೌಟ್ರಿಗೆ ಬಂದ್ಬಿಟ್ವಾ. ಮುಸ್ಕಾನ್ ಅಂತ ಹಾಕಿದ್ದಾರೆ. ಸಾನಿಯವ್ರ ಅಪ್ಪ ಅಲ್ಲ ಅವರು. ಲೈಫಲ್ಲಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಒಂದು ಮುಸ್ಲಿಂ ಮ್ಯಾರೇಜಿಗೆ ಬರ್ತಾ ಇರೋದು. ಆಮೇಲೆ ನನಗೆ ಇನ್ನೊಂದು ಹೇಳ್ಬೇಕಂತಂದರೆ, ನನಗೆ ಮುಸ್ಲಿಂ ಫ್ರೆಂಡ್ ಇರೋದು ಅವಳು ಒಬ್ಳೇನೆ. ನನಗಂತೂ ಅವಳನ್ನ ಮ್ಯಾರೇಜ್ ಲುಕ್ಕಲ್ಲಿ ನೋಡ್ಬಿಟ್ಟು ಸಖತ್ ಶಾಕ್. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಮೇಲ್ಗಡೆ ಹೋಗ್ಬೇಕಾ ಹೋಗ್ಬಾರ್ದಾ ಏನು ಒಂದು ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ನೋಡಿ ಅಲ್ಲಿದ್ದಾರೆ, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಹೋಗಲಿಲ್ಲ ಫ್ರೆಂಡ್ಸ್, ಹೊರಗಡೆ ಬಂದು ಕುತ್ಕೊಬಿಟ್ವಿ. ಯಾಕಂತಂದರೆ ನಮ್ಮ ಐಶು ಇನ್ನೂ ಗಿಫ್ಟ್ ತಗೊಂಡಿಲ್ಲ. ಅದು ಅಲ್ಲದೆ ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತಂದರು, ಕಾಲೇಜ್ ಫ್ರೆಂಡ್ಸು. ಅವ್ರು ಬರಲಿ ಒಂದೇ ಸಲ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಬಂದು ಕೆಳಗಡೆ ಕುತ್ಕೊಂಡ್ವಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ವಿ, ಅಣ್ಣ ಈ ಥರ ಗಿಫ್ಟ್ ತಗೋಬೇಕಿತ್ತು ಅಂತ. ನಮ್ಮ ಅಣ್ಣ ಬಂದರು. ಸೊ ಇವಾಗ ಗಿಫ್ಟ್ ಶಾಪ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಗಿಫ್ಟ್ನ ನೋಡಿ ತಗೋಬೇಕು. ಫೈನಲಾಗಿ ಗಿಫ್ಟ್ ತೊಗೊಂಡಾಯಿತು. ಈ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ನನ್ನ ಸಿಸ್ಟರ್ ಬರ್ಡೇ ಇತ್ತು. ಸೊ ಹಂಗಾಗಿ ಅದನ್ನು ತಗೊಂಡೆ. ಆಮೇಲೆ ನಾವು ಹೋಗ್ತಾ ಇದ್ದೀವಿ. ಫುಲ್ ಫ್ಲವರ್ ಎಲ್ಲ ಎರಚಿಟ್ಟಿದ್ದಾರೆ. ನಮಗಂತೂ ಫುಲ್ ಶಾಕ್ ಆಗಾಯಿತು. ಗಂಡು ಹೆಣ್ಣು ಕರ್ಕೊಂಡು ಹೋಗ್ಬಿಟ್ರೆ ಮನೆಗೆ ಅನ್ನೋ ಥರ ಫುಲ್ ಶಾಕು. ಬಟ್ ಸೌಂಡ್ ಆಗ್ತಿತ್ತಲ್ಲ ಒಳಗಡೆ, ಸೊ ಒಳಗಡೆ ಇರ್ತಾರೆ ಅಂದ್ಬಿಟ್ಟು ನಾವು ಒಳಗಡೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಗಿಫ್ಟು ಪ್ಯಾಕ್ ಮಾಡಿಸ್ಕೊಂಡಿದ್ದಲ್ಲ, ಏನಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಮಕ್ಳುಗಳಲ್ಲಿ ತುಂಬ ಖುಷಿಯಾಗಿ ಆಟಾಡ್ತಿದ್ರು. ನಾವು ಮಕ್ಕಳಿಗೆ ಚೆನ್ನಾಗಿರ್ತಿತ್ತಲ್ವ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆಮೇಲೆ ಹಿಂದಿ ಸಾಂಗ್ಸ್ಗಳೆಲ್ಲ ಹಾಕಿದ್ರು ಫ್ರೆಂಡ್ಸ್, ವೈಬ್ ಚೆನ್ನಾಗಿತ್ತು. ಆಮೇಲೆ ಫೈನಲಾಗಿ ನಾವು ಇವಾಗ ಹೋಗಿ ಗಿಫ್ಟ್ ಕೊಡಬೇಕು. ಒಂಥರ ನರ್ವಸ್ ಆಗ್ತಿತ್ತು. ಯಾಕಂತಂದರೆ ಮ್ಯಾರೇಜ್ಗೆಲ್ಲ ಹೋಗಿ ತುಂಬ ವರ್ಷಗಳೇ ಆಗಿತ್ತು. ಅದು ಫ್ರೆಂಡ್ ಮ್ಯಾರೇಜ್ ಜೊತೆಲಿ ಓದಿರೋ ಹುಡುಗಿ ಮ್ಯಾರೇಜ್ಗೆಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ಒಂಥರ ನರ್ವಸ್ ಆಗ್ತಿತ್ತು. ಆಮೇಲೆ ತುಂಬ ಹತ್ತಿರದಿಂದ ಹೋಗಿ ನೋಡಿದ್ವಿ. ಫಸ್ಟ್ ಟೈಮ್ ಫೀಲ್ ಒಂಥರ ಚೆನ್ನಾಗಿತ್ತು. ನಮಗೆ ಶಾಕು. ಬರೀ ಹಸ್ಬೆಂಡ್ ಮಾತ್ರ ನಿಂತಿದ್ದಾರೆ, ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು. ಅವಳು ಕಾಣಿಸ್ತಾನೆ ಇಲ್ಲ. ನಮಗೇನಿದು ಅವಳು ಇಲ್ವಲ್ಲ, ಏನಿದು ಅನ್ನೋ ಥರ ನೋಡ್ತಾ ಇದ್ವಿ. ನೋಡಿದ್ರೆ ಅವಳನ್ನ ಸೈಡಲ್ಲಿ ಕೂರಿಸಿದ್ರು. ನೋಡಿ ಫ್ರೆಂಡ್ಸ್, ಇವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸು. ಒಂಥರ ಖುಷಿ ಆಗ್ತಿತ್ತು ಎಲ್ಲರನ್ನೂ ಮೀಟ್ ಮಾಡಿದ್ದು. ಯಾಕಂತಂದರೆ ತುಂಬ ವರ್ಷಗಳಾದಮೇಲೆ ಮೀಟ್ ಮಾಡ್ತಿದ್ದೀನಿ. ಆಮೇಲೆ ತುಂಬ ಬೇಜಾರು ಆಯಿತು. ಯಾಕೆ ಅಂತಂದರೆ ಮತ್ತೆ ಆ ದಿನಗಳು ಸಿಗಲ್ಲ ಅಲ್ವಾ, ಮತ್ತೆ ಯಾವಾಗ ಮೀಟ್ ಮಾಡ್ತೀವೋ ಗೊತ್ತಿಲ್ಲ. ಸೊ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಸೊ ಫೈನಲಾಗಿ ಗಿಫ್ಟ್ ಎಲ್ಲರೂ ಕೊಟ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ನಾನು ಈ ಜಾಗದಲ್ಲಿ ಇನ್ನೊಂದು ವಿಷಯನೇ ಹೇಳೋಕ್ಕೆ ರಿಜಿಸ್ಟ್ರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಕಾಲೇಜ್ ಡೇಸ್ ಆಗಲಿ, ಸ್ಕೂಲ್ ಡೇಸ್ ಆಗಲಿ, ಫ್ರೆಂಡ್ಸ್ ಜೊತೆ ಎಷ್ಟು ಎಂಜಾಯ್ ಮಾಡ್ಕೋಬೇಕು ಎಂಜಾಯ್ ಮಾಡ್ಕೊಳ್ಳಿ. ಮತ್ತೆ ಆ ದಿನಗಳು ಸಿಗುತ್ತೆ ಅನ್ನೋದು ಡೌಟು. ಸೊ ಎಂಜಾಯ್ ಯುವರ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್ ಸನ್ಯಾ.
ಈಗ ಫ್ರೆಂಡ್ಸ್ ಊಟ ಮಾಡೋಕ್ಕೆ ಹೋಗಬೇಕು, ಯಾಕಂತಂದರೆ ಮಾರ್ನಿಂಗ್ ಊಟ ಮಾಡಿಲ್ಲ. ಸೊ ನಾವು ಊಟ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಫೈನಲಾಗಿ ನನ್ನ ಫ್ರೆಂಡ್ಸ್ ಇಬ್ಬರು ಆಲ್ರೆಡಿ ಊಟ ಮಾಡಿದ್ರು, ಅವರು ಹೊರಡ್ತೀನಿ ಅಂತ ಹೇಳಿದ್ರು. ನಾವೀಗ ಊಟ ಮಾಡೋಕ್ಕೆ ಹೋಗಬೇಕು. ಹೊಟ್ಟೆ ಶಾನ ಹಸ್ಬಿಟ್ಟದೆ, ಅರ್ಧ ಡಜನ್ ದೋಸೆ ತಗೊಂಡು ಮ್ಯಾಲ ಇಡ್ದಪ್ಪ ಬೆಣ್ಣೆ ಹಾಕಂಬ ಹೋಗು. ಫ್ರೆಂಡ್ಸ್, ಮುಸ್ಲಿಮ್ ಅವ್ರ ಮ್ಯಾರೇಜಲ್ಲಿ ಬ್ಯೂಟಿ ಏನು ಗೊತ್ತಾ, ಎಲ್ಲ ಗ್ರೂಪಾಗಿ ಕುತ್ಕೊಂಡು ಊಟ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅವ್ರಿಗೆ ನಾವು ಯಾರಂತಲೇ ಗೊತ್ತಿಲ್ಲ, ಬಟ್ ಅವರು ಇದು ಬೇಕಾ, ನಮ್ಮ ಮನೇಲಿ ಕೇಳ್ತಾರಲ್ಲ, ಇದು ತಗೋ, ಇದು ಊಟ ಮಾಡು, ಇದು ತಿನ್ನು, ಚೆನ್ನಾಗಿರುತ್ತೆ ಅಂತ ಕೊಡ್ತಾರಲ್ಲ, ಹಂಗೆ ಅವ್ರು ನಮ್ಗೆ ಹೇಳ್ತಿದ್ರು. ಸೊ ಅದೆಲ್ಲ ಒಂಥರ ಚೆನ್ನಾಗಿತ್ತು. ಸೊ ಈಗ ಊಟ ಮಾಡಿಕೊಂಡು ಮನೆಗೆ ಹೊರಡ್ತೀವಿ. ಪರಮಾತ್ಮ, ಭಕ್ತಿ ಕೊಟ್ಟವನು ನೀನೆ, ಯುಕ್ತಿ ಕೊಟ್ಟವನು ನೀನೆ, ಹಸು ಕೊಟ್ಟವನು ನೀನೆ, ಜೊತೆಗೆ ಪ್ರಸಾದ ಕೊಟ್ಟವನು ನೀನೆ. ಫ್ರೆಂಡ್ಸ್, ಫೈನಲಾಗಿ ಮನೆಗೆ ಬಂದ್ವಿ. ರಿಷಿತಂಗಂತೂ ಫುಲ್ ಟಯರ್ಡು. ಆಮೇಲೆ ನಾನು ತುಂಬ ದಿನದಿಂದ ವೀಡಿಯೋಸ್ ಬ್ಲಾಗ್ಗಳು ಬರ್ತಾಯಿಲ್ಲ. ಏನಕ್ಕೆ ಅಂತಂದರೆ ತುಂಬ ಬೇಜಾರು ಫ್ರೆಂಡ್ಸ್. ವೀಡಿಯೋ ಕಷ್ಟಪಟ್ಟು ಎಡಿಟ್ ಮಾಡಿ ಹಾಕ್ತೀನಿ, ಬಟ್ ರೀಚ್ ಇಲ್ಲ, ಲೈಕ್ಸ್ ಇಲ್ಲ. ಸೊ ಹಂಗಾಗಿ ಒಂಥರ ಅಪ್ಸೆಟ್ ಆಗಿಬಿಟ್ಟು ವೀಡಿಯೋ ಮಾಡೋದನ್ನ ಬಿಟ್ಬಿಟ್ಟಿದ್ದೆ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.